ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ತಗೊಳ್ಳಿ. ಟಿಫಿನ್ ಮಾಡಿದ್ರಾ? ಮಾಡಿದೆಮ್ಮ. ಯಾವುದೋ ಹೋಟ್ಲಿಂದ ಮಹೇಶ ತರಿಸ್ಕೊಟ್ಟ. ಸರಿ, ಪೇಪರ್ ಓದಿ. ಬೇಡಮ್ಮ, ಕಣ್ಣಿಗೆ ಯಾಕೋ ಸ್ಟ್ರೈನ್ ಅನ್ನಿಸ್ತಾ ಇದೆ. ಸರಿ, ನಾನು ಓದಿ ಹೇಳ. ನೀನಾ? ಯಾಕೆ? ಏನಿಲ್ಲಮ್ಮ, ನನ್ನ ಮಗಳು ನೆನಪಲ್ಲು. ಅವಳು ಹೀಗೇನೆ, ನಿನ್ನ ಹಾಗೇನೆ. ಪೇಪರ್ ಓದಿ ಹೇಳ ಅಂತ ಕೇಳೋಳು. ಪ್ರತಿದಿನ ಪೇಪರಲ್ಲಿರೋ ಸುದ್ದಿನ ದಿನ ಓದಿ ನನಗೆ ಹೇಳೋದೇ ಒಂದು ಸಂಭ್ರಮ ಅವಳಿಗೆ. ಆದರೂ ಒಂದಿನ ಅವಳು ಇನ್ನಿಲ್ಲ ಅನ್ನೋ ಸುದ್ದಿ ಕೂಡ ಅದೇ ಪೇಪರ್ನಲ್ಲೇ ಬಂತು. ಆ ಸುದ್ದಿನ ನಾನು ಓದ್ಬೇಕಾಗಿ ಬಂತು. ಎಂಥ ದೌರ್ಭಾಗ್ಯಮ್ಮ ನಂದು. ಸರ್ ಪ್ಲೀಸ್. ಸಾರಿ ಮಾ, ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಒಂದು ರಿಕ್ವೆಸ್ಟು, ಇನ್ಮೇಲೆ ನನ್ನ ಸಾರ್ ಅಂತ ಕರಿಬೇಡಮ್ಮ. ಸರಿ ಅಂಕಲ್. ನೀರು ಕುಡಿತೀರಾ? ಬೇಡಮ್ಮ, ಅದೇನೋ ಪೇಪರ್ ಓದ್ತೀನಿ ಇದೆಯಲ್ಲ, ಓದಿ ಹೇಳು. ಪೋಸ್ಕೋ ಆಯಿತು, ಈಗ ಟಾಟಾ. ಹಾವೇರಿ ಉಕ್ಕು ಕಾರ್ಖಾನೆಗೆ 2,000 ಕೋಟಿ ಹೂಡಿಕೆ. ಯಾವ ಎಂಪಿಗೂ ಇಲ್ಲದ ಸೌಲಭ್ಯ ಸಚಿನ್ಗೆ. ದುಬಾರಿ ಚಿಕಿತ್ಸಾ ವೆಚ್ಚ ಭರಿಸಲಾಗದೆ ಕ್ರೀಡಾಪಟು ಸಾವು. ಶಂಕರ್ ನಾಯಕ್ ನಮ್ಮ ರಾಜ್ಯಕ್ಕೆ ರಾಷ್ಟ್ರಮಟ್ಟದಲ್ಲಿ ಹೆಸರು ತಂದುಕೊಟ್ಟ ಸ್ವಿಮ್ಮಿಂಗ್ ಚಾಂಪಿಯನ್. ಆದರೆ ಇತ್ತೀಚೆಗೆ 23 ವರ್ಷ ವಯಸ್ಸಿನ ಸ್ವಿಮ್ಮಿಂಗ್ ಚಾಂಪಿಯನ್ ಆದ ಶಂಕರ್ ನಾಯಕ್ ಅವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದರು. ಅವರನ್ನು ನಗರದ ಹೆಸರಾಂತ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆ ಖಾಸಗಿ ಆಸ್ಪತ್ರೆಯಲ್ಲಿ ದುಬಾರಿ ವೆಚ್ಚವನ್ನು ಭರಿಸಲಾಗದ ಕಾರಣ ಶಂಕರ್ ನಾಯಕ್ ಅವರನ್ನು 2 ದಿನಗಳ ಹಿಂದೆ ಬೇರೊಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅಲ್ಲಿಯೂ ಚಿಕಿತ್ಸೆ ಫಲಕಾರಿಯಾಗದ ಕಾರಣ ಶಂಕರ್ ನಾಯಕ್ ಅವರು ನಿನ್ನೆ ರಾತ್ರಿ 12:30 ಸುಮಾರಿಗೆ ಕೊನೆಯುಸಿರೆಳೆದರು. ಇದು ನಮ್ಮ ರಾಷ್ಟ್ರಕ್ಕೆ ತುಂಬಲಾರದ ನಷ್ಟ. ಅಳ್ತಿದ್ಯಾ? ತುಂಬ ಸೂಕ್ಷ್ಮ ಮನಸ್ಸು ಪುಟ್ಟ ನಿಂದು. ಯಾವುದೇ ಪೇಷಂಟ್ಗೆ ತೊಂದರೆ ಆದರೂ ನಿನ್ನ ಮನಸ್ಸಿಗೆ ನೋವಾಗುತ್ತೆ ಅಲ್ಲ? ಯಾವುದೋ ಪೇಷಂಟ್ ಅನ್ನೋದಕ್ಕಿಂತ ಆಸ್ಪತ್ರೆ ದುಬಾರಿ ವೆಚ್ಚನ ಭರಿಸೋಕ್ಕಾಗದೆ ಸತ್ತು ಹೋಗ್ತಾರಲ್ಲ ಪೇಷಂಟ್ಗಳು, ಅವ್ರ ಬಗ್ಗೆ ನಂಗೆ ತುಂಬ ಅಯ್ಯೋ ಅನಿಸುತ್ತೆ. ಈ ಪೇಪರಲ್ಲಿ ಬರೆದಿದ್ರಲ್ಲ, ನಗರದ ಹೆಸರಾಂತ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅಂತ, ಅದು ನಮ್ಮ ಹಾಸ್ಪಿಟ್ಲು ಸರ್, ಪಿಂಕ್ ಬ್ರೀಸ್ ಹಾಸ್ಪಿಟ್ಲು. ಹೌದಾ? ಅವರಿಗೆ 2 ಕಿಡ್ನಿನೂ ಫೇಲ್ಯೂರ್ ಆಗಿತ್ತು. ಅವ್ರ ಟ್ರೀಟ್ಮೆಂಟ್ ಖರ್ಚು ಸುಮಾರು 12 ಲಕ್ಷ ಆಗುತ್ತೆ ಅಂತ ನಮ್ಮ ಆಸ್ಪತ್ರೆಯವ್ರು ಹೇಳಿದ್ರು. ಆದರೆ ಅವ್ರ ಹತ್ರ ಇದ್ದಿದ್ದು ಒಂದು 70-80 ಸಾವಿರ ಅಷ್ಟೇ. ನಾನು ನಮ್ಮ ಡೀನ್ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿದೆ. ಶಂಕರ್ ನಾಯಕ್ ಅವರು ನಮ್ಮ ರಾಷ್ಟ್ರಕ್ಕೆ ಒಳ್ಳೆ ಹೆಸರು ತಂದುಕೊಟ್ಟಿದ್ದಾರೆ. ಅವ್ರಿಗೀಗ 2 ಕಿಡ್ನಿ ಫೇಲ್ಯೂರ್ ಆಗಿದೆ. ಅವರು 12 ಲಕ್ಷ ಕೊಡೋ ಪರಿಸ್ಥಿತಿಲಿಲ್ಲ, ಸ್ವಲ್ಪ ಕನ್ಸೆಷನ್ ಕೊಡಿ ಅಂತ. ಅದಕ್ಕೆ ನಮ್ಮ ಡೀನು ಈ ವಿಚಾರದಲ್ಲಿ ನಾನೇನೂ ಡಿಸಿಷನ್ ತೊಗೊಳಕ್ಕಾಗಲ್ಲ, ಐ ಆಮ್ ಸಾರಿ ಅಂದ್ಬಿಟ್ರು. ನಮ್ಮ ಆಸ್ಪತ್ರೆಯ ಒನ್ ಆಫ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್
ಮುನಿಯಪ್ಪ ಅವರು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಂತೆ. ನಾವು ನಡೆಸ್ತಿರೋದು ಧರ್ಮಛತ್ರ ಅಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಪೇಷಂಟ್ಗೂ ಫೀಸಲ್ಲಿ ಕನ್ಸೆಷನ್ ಕೊಡಬಾರ್ದು ಅಂತ. ಅದಕ್ಕೆ ಹೆಚ್ಚಿನ ಫೆಸಿಲಿಟಿ ಇಲ್ಲದೆ ಇರೋ ಅಂಥ ಯಾವುದೋ ಬೇರೆ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ರು. ಆದರೆ ಅಲ್ಲಿ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲುಗಳಲ್ಲಿ ಸಿಗೋ ಫೆಸಿಲಿಟೀಸು ಅವ್ರಿಗೆ ಸಿಗಲ್ಲ. ಹಾಗಾಗಿ ನಿನ್ನೆ ರಾತ್ರಿ ಅವ್ರು ಹೋಗ್ಬಿಟ್ಟಿದ್ದಾರೆ. ನಾನು ಆ ಶಂಕರ್ ನಾಯಕ್ನ ಒಂದು ಟಿ ವಿ ಇಂಟರ್ವ್ಯೂನಲ್ಲಿ ನೋಡಿದ್ದೆಮ್ಮ. ಅಷ್ಟು ಒಳ್ಳೆ ಕ್ರೀಡಾಪಟು. ಸರ್ಕಾರದಿಂದ ಏನಾದರೂ ಹಣ ಸಹಾಯ ಸಿಗಬೇಕಿತ್ತಲ್ವಾ? ಹೆಚ್ಚಿನ ಸಾರಿ ಸರ್ಕಾರದಿಂದ ಬರೋ ಹಣ ಸರಿಯಾದ ಟೈಮಿಗೆ ಸಿಗಲ್ಲ ಸರ್, ಅದೇ ವಿಪರ್ಯಾಸ. ನಾನು ಕೆಲಸ ಮಾಡ್ತಿರೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆದರೂ ಅಲ್ಲಿನ ದುಬಾರಿ ವೆಚ್ಚದ ಟ್ರೀಟ್ಮೆಂಟ್ ಬಗ್ಗೆ ನಂಗೆ ಬೇಸರ ಇದೆ. ಎಷ್ಟೋ ಜನ ಬಡ ರೋಗಿಗಳು ದುಬಾರಿ ವೆಚ್ಚದ ಟ್ರೀಟ್ಮೆಂಟ್ ತೊಗೊಳಕ್ಕಾಗದೆ ಪ್ರಾಣನೇ ಕಳ್ಕೊಳ್ತಿದ್ದಾರೆ. ಇದಕ್ಕೆ ಪರಿಹಾರ ಇದೆ ಅಂತೀಯಾ? ದುಡ್ಡಿರೋ ಶ್ರೀಮಂತರು ಶಾಪಿಂಗು, ರೆಸ್ಟೋರೆಂಟು, ಕ್ಲಬ್ಬು ಅಂತ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಂದು ವೆಚ್ಚ ಮಾಡ್ತಾರೆ. ಅದ್ರ ಬದಲು ಎಲ್ಲ ಫೆಸಿಲಿಟಿ ಇರೋಂಥ ಹಾಸ್ಪಿಟ್ಲು ಕಟ್ಟೋ ಮನ್ಸು ಮಾಡಬೇಕು. ಅವರು ಲಾಭ ದೃಷ್ಟಿಯಿಂದ ಯೋಚನೆ ಮಾಡಲಿ, ಜೊತೆಗೆ ಸೇವಾ ಮನೋಭಾವದಿಂದ ಕೂಡ ಯೋಚನೆ ಮಾಡಬೇಕು. ಅಲ್ಲಿ ಕನ್ಸೆಷನಲ್ಲಿ ಟ್ರೀಟ್ಮೆಂಟ್ ಕೊಡೋ ಅಂಥ ವ್ಯವಸ್ಥೆನೂ ಆಗಬೇಕು. ಈ ಥರದ ಹಾಸ್ಪಿಟ್ಲ್ ಏನಾದರೂ ಶುರು ಆದರೆ ಅಂಥ ಹಾಸ್ಪಿಟಲಲ್ಲಿ ನಾನು ಫ್ರೀಯಾಗಿ ಕೆಲಸ ಮಾಡೋಕ್ಕೂ ರೆಡಿಯಾಗಿದ್ದೀನಿ. ನನ್ನ ಮಗಳಿಗೂ ತಾನು ಡಾಕ್ಟರ್ ಆಗಬೇಕು, ಒಂದು ದೊಡ್ಡ ಆಸ್ಪತ್ರೆ ನಡೆಸಬೇಕು, ಬಡ ಜನರ ಸೇವೆ ಮಾಡಬೇಕು ಅಂತ ಕನಸಿತ್ತು. ಅವಳು MBBS ಮುಗಿಸ್ತಾ ಇದ್ದ ಹಾಗೆ ಅವಳು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸ್ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ನನ್ನ ಮಗಳು ತೀರ್ ಹೋದ್ಮೇಲೆ ಆ ಕನಸನ್ನೇ ನಾನು ಮರ್ತುಬಿಟ್ಟೆ. ಈಗ ನೀನಿಷ್ಟೆಲ್ಲ ಹೇಳಿದ ಮೇಲೆ ನನ್ನಲ್ಲಿ ಮತ್ತೆ ಆಸೆ ಮೂಡ್ತಾ ಇದೆ. ನನ್ನ ಮಗಳ ಹೆಸರಲ್ಲಿ ಕಟ್ಟಿಸೋ ಆಸ್ಪತ್ರೆ ಜವಾಬ್ದಾರಿನ ನೀನು ಆ ಆಸ್ಪತ್ರೆ ಜವಾಬ್ದಾರಿನ ತಗೋತೀಯಾ? ನಾನಾ? ಹೇಗೂ ನೀನೊಬ್ಳು ಜವಾಬ್ದಾರಿಯುತ ಡಾಕ್ಟರು. ಬಡವರ ಬಗ್ಗೆ ಕಾಳಜಿ ಇದೆ, ಜೊತೆಗೆ ಒಳ್ಳೆ ಮನಸ್ಸು ಇದೆ. ನನ್ನ ಮಗಳ ಹೆಸರಲ್ಲಿ ಕಟ್ಟಿಸೋ ಆಸ್ಪತ್ರೆ ಜವಾಬ್ದಾರಿನ ನೀನು ತಗೊಳ್ಳೋದಾದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಏನು ಯೋಚನೆ ಮಾಡ್ತಾ ಇದೀಯಾ? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಕಟ್ಟೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಅದರ ಬಗ್ಗೆ ನೀನೇನು ಯೋಚನೆ ಮಾಡಬೇಡಮ್ಮ. ಹಣಕಾಸಿನ ವ್ಯವಸ್ಥೆನ ನಾನು ಮಾಡ್ತೀನಿ. ಅಷ್ಟೊಂದು ದುಡ್ಡು ಹೇಗೆ ಹೊಂದಿಸ್ತೀರಾ? ಒಂದೆರಡು ಪ್ರಾಪರ್ಟಿ ಇದೆಯಮ್ಮ ನನ್ನ ಹತ್ರ. ಸಂಪಿಗೆಪುರದಲ್ಲೊಂದು, ಪಾರ್ವತಿಪುರದಲ್ಲೊಂದು ಸೈಟ್ ಇದೆ. ಏನಿಲ್ಲ ಅಂದರೂ ಇವತ್ತಿನ ರೇಟ್ನಲ್ಲಿ 10-12 ಕೋಟಿಗೆ ಹೋಗುತ್ತೆ. ಅದರಲ್ಲಿ ಒಂದು ಸೈಟ್ ಮಾರಿ ಅದರಿಂದ ಬಂದ ದುಡ್ಡಲ್ಲಿ ಇನ್ನೊಂದು ಸೈಟಲ್ಲಿ ಆಸ್ಪತ್ರೆ ಕಟ್ಟಿಸ್ತೀನಿ. ಅಲ್ಲ, ನನ್ನನ್ನು ನಂಬಿ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಹೊರಿಸೋಕ್ಕೆ ನೀವು ರೆಡಿಯಾಗಿದ್ದೀರಾ? ನನಗೇನೋ ಈ ಜವಾಬ್ದಾರಿ ತಗೊಳ್ಳೋಕ್ಕೆ ಇಷ್ಟನೇ. ಆದರೆ ನಿಮ್ಮ ಅಣ್ಣನ ಮಕ್ಳಿಗೆ ಇಷ್ಟ ಆಗಬೇಕಲ್ಲ. ನಾನು ನನ್ನ ಸ್ವಯಾರ್ಜಿತ ಆಸ್ತಿ ಮಾರಿ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತಿರೋದು. ಅದರ ಬಗ್ಗೆ ತಕರಾರು ತೆರೆಯೋದಕ್ಕೆ ಅವ್ರಿಗೇನೂ ಹಕ್ಕಿಲ್ಲ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಒಪ್ಕೊಳ್ತೀಯಾ ನನ್ನ ಮಗಳ ಹೆಸರಲ್ಲಿ ಕಟ್ಟಿಸೋ ಆಸ್ಪತ್ರೆ ಎಲ್ಲ ಜವಾಬ್ದಾರಿ ತಗೊಳ್ಳೋದಕ್ಕೆ? ಥ್ಯಾಂಕ್ ಯು ಪುಟ್ಟ. ಇವರು ಹೈ ಪವರ್ ಕಮಿಟಿ ಮುಂದೆ ಏರ್ಪೋರ್ಟಿಂದ ನೇರವಾಗಿ ಬಂದು ಹೇಳಿಕೆ ಕೊಟ್ಟರು ಅಂತ ಆಯ್ತಲ್ಲ. ಆ ಹೇಳಿಕೆ ಕೊಟ್ಟ DVD ನಾಶ ಆಗಿದೆ ಅಂತ ದೇವಕರ್ ಹೇಳಿದ್ರಲ್ಲ, ಆ DVDಯ ಇನ್ನೊಂದು ಕಾಪಿ ನನ್ನ ಹತ್ರ ಇದೆ. ನಿವೇದಿತಾ ಅವರು
ದೇವ್ಕರ್ ಅವರಿಗೆ ಕೊಡೋದಕ್ಕೆ ಮುಂಚೆ ಯಾವುದಕ್ಕೂ ಇರಲಿ ಅಂತ ಹೇಳಿಬಿಟ್ಟು DVD ಇನ್ನೊಂದು ಕಾಪಿ ಮಾಡಿಸಿದ್ರು. ಆ ಕಾಪಿ ನನ್ನ ಹತ್ರ ಇದೆ. ತಗೋ, ಇದನ್ನು ಪ್ಲೇ ಮಾಡು. ಸುರೇಶ್ ಅವರೇ. ಎಸ್ ಮೇಡಮ್. ಕ್ಯಾಮ್ರಾ ಎಲ್ಲ ರೆಡಿ ಇದೆ ಅಲ್ಲ? ರೆಡಿ ಇದೆ ಮೇಡಮ್. ಅಲ್ಲೊಂದು ಕ್ಯಾಮ್ರಾ ಇದೆ ಮತ್ತು ಇಲ್ಲೊಂದು ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾ ಒಂದು ರೆಕಾರ್ಡ್ ಆಗ್ತಾ ಇದೆ ಮೇಡಮ್. ನೋ, ನಾನೇನು ಹೇಳೋದಿಲ್ಲ. ಏನು ಅಥಾರಿಟಿ ಇದೆ ನಿಮಗೆ ನನ್ನನ್ನು ಇಲ್ಲಿ ಕರ್ಕೊಂಬಂದು ಪ್ರಶ್ನೆ ಮಾಡೋದಕ್ಕೆ? ನಾನ್ಸೆನ್ಸ್. ನೋಡಿ, ನಮ್ಮ ಲ್ಯಾಬೊರೇಟರಿಗೂ ಆ ರೈತರ ಸಾವಿಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಲ್ಯಾಬೊರೇಟರಿಯಲ್ಲಿ ಕ್ಲೌಡ್ ಸೀಡಿಂಗ್ ಅಂದರೆ ಕೃತಕ ಮಳೆ ಬರ್ಸೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಕೃತಕ ಮಳೆ ಬರ್ಸೋದಕ್ಕೆ ಯಾವ್ಯಾವ ಕೆಮಿಕಲ್ಸ್ ಉಪಯೋಗಿಸಿದ್ದೀರಾ ಡಾಕ್ಟ್ರೆ? ಅದು ನಿಮ್ಮ ಲ್ಯಾಬಲ್ಲಿ ಯಾವ್ಯಾವ ಕೆಮಿಕಲ್ಸ್ ಬಳಸ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲದೆ ಏನು, ಸಿಲ್ವರ್ ಅಯೋಡೈಡ್ ಮತ್ತು ಡ್ರೈ ಐಸ್ ಯೂಸ್ ಮಾಡ್ತೀವಿ. ಡ್ರೈ ಐಸ್ ಇಲ್ಲೇ ಲೋಕಲಲ್ಲಿ ಸಿಗುತ್ತೆ. ಸಿಲ್ವರ್ ಅಯೋಡೈಡ್ ಮಾತ್ರ ನಾವು ಹಾಲೆಂಡ್ನಿಂದ ತರಿಸ್ತಾ ಇದ್ದೀವಿ. ಕಾಂತದೇವ್ ತ್ರಿಪಾಠಿ ಅವರೇ, ನಿಮಗೆ ಈ ಲೆಥನಾನ್ ಪೆಂಟಾಕ್ಲೋರೈಡ್ ಅನ್ನೋ ಕೆಮಿಕಲ್ ಬಗ್ಗೆ ಗೊತ್ತಿದೆಯಾ? ಗೊತ್ತು. ಲೆಥನಾನ್ ಪೆಂಟಾಕ್ಲೋರೈಡ್ ಮನುಷ್ಯನ ದೇಹದ ಒಳಗೆ ಚರ್ಮದ ಮುಖಾಂತರ ಹೋದಾಗ ಅದಕ್ಕೆ ರಕ್ತನ ಮೊಸರು ತರ ಮಾಡಿ ಸಾಯಿಸುವಂತ ಗುಣ ಇದೆ. ಗೊತ್ತಾ ನಿಮಗೆ? ಗೊತ್ತಿದೆ. ನಾವು ಕಸ್ಟಮ್ಸ್ ಇಂದ ಕೆಲವು ಡಾಕ್ಯುಮೆಂಟ್ಸ್ನ ತರಿಸ್ಕೊಂಡಿದ್ದೀವಿ. ಲೆಥನಾನ್ ಪೆಂಟಾಕ್ಲೋರೈಡ್ ಮತ್ತು ಆಲ್ಫಾ ಕ್ಲೋರೋ ನೈಟ್ರೇಟ್ ಮಾತ್ರ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ. ಅದು ಅದು ನನಗೆ ಗೊತ್ತಿಲ್ಲ. ಮತ್ತೆ ಈ ಲೆಥನಾನ್ ಪೆಂಟಾಕ್ಲೋರೈಡ್ ಮತ್ತು ಆಲ್ಫಾ ಕ್ಲೋರೋ ನೈಟ್ರೇಟ್ ಯಾಕೆ ಬೇಕಾಗುತ್ತೆ? ನನಗೆ ಗೊತ್ತಿಲ್ಲ. ಡಾಕ್ಟರ್ ಕಾಂತದೇವ್ ತ್ರಿಪಾಠಿ ಅವರೇ, ಪ್ಲೀಸ್ ಡೋಂಟ್ ಆಕ್ಟ್ ಇನ್ನೋಸೆಂಟ್. ನೀವು ಚೀಫ್ ಸೈಂಟಿಸ್ಟ್, ನಿಮಗೆ ಈ ವಿಚಾರ ಗೊತ್ತಿಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಗೆ ಯಾತಕ್ಕೆ ಅಂತ ಗೊತ್ತಿಲ್ಲದೇನೆ ಈ ಎರಡು ಕೆಮಿಕಲ್ಸ್ನ ವರ್ಷಕ್ಕೆ 500 ಟನ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ಲ್ಯಾಬಲ್ಲಿ ಬಳಸಿದ ಕೆಮಿಕಲ್ ಇಂದ ಎಷ್ಟೋ ಜನರ ಪ್ರಾಣ ಹೋಗಿದೆ. ಅದರಲ್ಲೂ ಅಮಾಯಕ ಮಕ್ಕಳ ಪ್ರಾಣ ಹೋಗಿದೆ. ಅಲ್ಲಿ ಸತ್ತೋರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂದೇ ಒಂದು ಕೆಮಿಕಲ್ ಕಾಂಪೋನೆಂಟು ಪತ್ತೆ ಆಗಿದೆ. ಎಲ್ಲರ ಸಾವು ಒಂದೇ ತರ ಆಗಿದೆ. ರಕ್ತ ಹೆಪ್ಕೊಡೋದ್ರಿಂದ ಸಾವಾಗಿದೆ. ರಕ್ತ ಹೆಪ್ಕೊಡೋದಕ್ಕೆ ಕಾರಣ ಲೆಥನಾನ್ ಪೆಂಟಾಕ್ಲೋರೈಡ್ ಅನ್ನೋ ರಾಸಾಯನಿಕ ವಸ್ತು. ಇಡೀ ರಾಜ್ಯದಲ್ಲಿ ಲೆಥನಾನ್ ಪೆಂಟಾಕ್ಲೋರೈಡ್ನ ಇಂಪೋರ್ಟ್ ಮಾಡ್ಕೋತಾ ಇದ್ದಿದ್ದು ನಿಮ್ಮ ಲ್ಯಾಬ್ರೇಟರಿ ಮಾತ್ರ. ಆದ್ರೆ ನಿಮ್ಮ ಮಗನ್ ತರನೇ 3 ಮಕ್ಕಳು ಲೆಥನಾನ್ ಪೆಂಟಾಕ್ಲೋರೈಡ್ ಮಿಸೈಲ್ ಟೆಸ್ಟ್ ಮಾಡಬೇಕಾದ್ರೆ ಸತ್ತೋದ್ರು. ನಿಮಗೇನು ಅನ್ಸಲ್ವಾ? ಆದ್ರೆ ನಾನು ಏನ್ ಮಾಡಕ್ ಸಾಧ್ಯ? ನಾನು ಭಿಂಗಾ ಅವರ ಲ್ಯಾಬಲ್ಲಿ ಚೀಫ್ ಸೈಂಟಿಸ್ಟ್ ನಿಜ. ಆದರೆ ನಾನೊಬ್ಬ ಎಂಪ್ಲಾಯಿ, ಜಸ್ಟ್ ಅನ್ ಎಂಪ್ಲಾಯಿ ದೇರ್ ಅಷ್ಟೇ. ಭಿಂಗಾ ಅವರ ಲ್ಯಾಬ್ ಅಂದರೆ ನಮ್ಮ ಲ್ಯಾಬ್ ಕೃತಕ ಮಳೆ ಬರ್ಸೋದಕ್ಕೆ ಕೆಲಸ ಮಾಡ್ತಾ ಇರಲಿಲ್ಲ. ಅದೊಂದು ಮುಖವಾಡ ಅಷ್ಟೇ.
ಆ್ಯಕ್ಚುಲಿ ಅವ್ರು ಮಾಡ್ತಿದ್ದಿದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಅಂದರೆ ಇಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ, ಬಹಳ ಉನ್ನತ ಮಟ್ಟದ ರಿಯಲ್ ಎಸ್ಟೇಟ್ ಬಿಸ್ನೆಸ್, ಇಂಟರ್ನ್ಯಾಷನಲ್ ಮಟ್ಟದ್ದು. ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ದೇಶದಲ್ಲಿ ಮತ್ತು ಬೇರೆ ದೇಶದಲ್ಲಿ ಹೊಸ ಇಂಡಸ್ಟ್ರಿ ಶುರು ಮಾಡುವಾಗ ಅವರಿಗೆ ತುಂಬ ಜಮೀನು ಬೇಕಾಗತ್ತೆ. ಅಂದರೆ ಒಂದೇ ಕಡೆ 1000 ಎಕರೆ ಜಮೀನು ಬೇಕಾಗತ್ತೆ. ಆಯಾ ಸರ್ಕಾರಗಳು ಜಮೀನು ಮಂಜೂರು ಮಾಡೋಕ್ಕೆ ಒಪ್ಕೊಂಡ್ರು, ಅಲ್ಲಿನ ರೈತರುಗಳು ಒಪ್ಕೋತಾ ಇರಲಿಲ್ಲ. ಹೀಗಾಗಿ ಜಗತ್ತಿನ ಅನೇಕ ದೇಶಗಳಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಶುರು ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಒಂದು ವೇಳೆ ರೈತರು ಅವರ ಜಮೀನನ್ನು ಕೊಡೋದಕ್ಕೆ ಒಪ್ಕೊಂಡ್ರು, ತುಂಬ ಜಾಸ್ತಿ ಬೆಲೆ ಕೇಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ನಾನು ನಮ್ಮ ಲ್ಯಾಬಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಆ ಎಕ್ಸ್ಪೆರಿಮೆಂಟಲ್ಲಿ ಮಣ್ಣಿನ ಮೇಲೆ ಲೆಥನಾಲ್ ಪೆಂಟಾಕ್ಲೋರೈಡ್ ಸ್ಪ್ರೇ ಮಾಡಿದಾಗ ಅಲ್ಲಿ ಯಾವ ಬೆಳೆನೂ ಬೆಳೀತಾ ಇರಲಿಲ್ಲ. ಅಂದರೆ ಈ ಆಲ್ಫಾ ಕ್ಲೋರೋ ನೈಟ್ರೇಟ್ ಆ ಮಣ್ಣಿಗೆ ಮತ್ತೆ ಫಾಸ್ಫರಸ್ ಮತ್ತು ನೈಟ್ರೋಜನ್ನನ್ನು ಸೇರಿಸುತ್ತೆ ಅಂತ ಗೊತ್ತಾಯಿತು. ಆವಾಗ ಭಿಂಗಾ ಅವರಿಗೆ ಇದನ್ನು ದೊಡ್ಡ ಬಿಸ್ನೆಸ್ ಆಗಿ ಮಾಡಬಹುದು ಅಂತ ಅನಿಸಿದ್ದು. ಅವರು ಬೇರೆ ಬೇರೆ ದೇಶಗಳಲ್ಲಿ ಮತ್ತು ನಮ್ಮ ದೇಶಗಳಲ್ಲಿರೋ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸ್ನ ಕಾಂಟ್ಯಾಕ್ಟ್ ಮಾಡಿ ತಮಗೆ ಬೇಕಾದ ಜಮೀನನ್ನು ಕೊಡ್ತೀನಿ ಅಂತ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು. ನಮಗೆ ಬೇಕಾದ ಜಮೀನ್ ಮೇಲೆ ಅವರ ಮಿಸೈಲ್ ಮೂಲಕ ಲೆಥೆನಾಲ್ ಪೆಂಟಾಕ್ಲೋರೈಡ್ನ ಸ್ಪ್ರೇ ಮಾಡ್ತಾ ಇದ್ದೀವಿ. ಹಾಗೆ ಸ್ಪ್ರೇ ಮಾಡಿದಾಗ 2-3 ದಿನಗಳಲ್ಲಿ ಅಲ್ಲಿರೋ ಬೆಳೆ ಎಲ್ಲ ಒಣಗಿ ಹೋಗ್ತಾ ಇದೆ. ಇದಕ್ಕಿದ್ದಾಗೆ ಆ ಜಮೀನಿನ ರೈತರು ಕಂಗಾಲಾಗ್ಬಿಡ್ತಿದ್ರು. ಅಲ್ಲಿ ಇನ್ಮೇಲೆ ಕೃಷಿ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜೀವನಕ್ಕೆ ಏನು ಮಾಡೋದು ಅಂತ ಈ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಡ್ತಿದ್ರು. ಆ ಸಮಯದಲ್ಲಿ ಭಿಂಗಾ ಮತ್ತು ಅವ್ರ ಕಡೆಯವರು ರೈತರ ಹತ್ರ ತಮ್ಮ ಜಮೀನನ್ನು ಕೊಂಡ್ಕೋತೀವಿ ಅಂತ ಆಫರ್ ಕೊಡ್ತಾ ಇದ್ರು. ಬೇರೆ ವಿಧಿ ಇಲ್ಲದೆ ರೈತರು ಕೇಳಿದ ಬೆಲೆಗೆ ಅವರ ಜಮೀನನ್ನು ಇವ್ರಿಗೆ ಮಾರ್ಬಿಡ್ತಾ ಇದ್ರು. ಅದಾದ ನಂತರ ಭಿಂಗಾ ಅವರು ಈ ಜಮೀನನ್ನು ಕೈಗಾರಿಕೆ ಉದ್ಯಮಗಳಿಗೆ ದೊಡ್ಡ ಲಾಭಕ್ಕೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ರು. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಈ ಮಿಸೈಲ್ ಟೆಕ್ನಾಲಜಿ ಮೂಲಕ 1000 ಎಕರೆ ಜಮೀನನ್ನು ಬರಡು ಮಾಡಿಬಿಡ್ತಾ ಇದ್ವಿ. ನಂತರ ಜಮೀನನ್ನು ಆ ರೈತರಿಂದ ಕೊಂಡುಕೊಂಡು ಭಿಂಗಾ ಅವರು ಅದೇ ದೇಶದ ಉದ್ಯಮಿಗಳಿಗೆ ಮಾರಿಬಿಡ್ತಾ ಇದ್ರು. ಆ 7 ಜನ ಸತ್ತಿದ್ದು ನಮ್ಮ ಕೆಮಿಕಲ್ ಮಿಸೈಲಿಂದಾನೆ. ಏಳು ಜನ ರೈತರ ಲೆಕ್ಕಕ್ಕೆ ಸಿಕ್ಕೋ ಹಾಗೆ ಸತ್ತರಲ್ಲ, ಅದು ಹೀಗೆ ಈ ಲೆಥನಾಲ್ ಪೆಂಟಾಕ್ಲೋರೈಡ್ ಮೂಲಕನೇ. ಕಣ್ಣೀರಿನ ಮೂಲಕ ಸತ್ತ ರೈತರು ಎಷ್ಟು ಜನ ಲೆಕ್ಕ ಹಾಕಿ. ಅದೆಲ್ಲ ಪಾಪಗಳಿಗೆ ನೀವೇ ಹೊಣೆಯಾಗಿದ್ದೀರಿ ಭಿಂಗಾ ಅವರೇ. ನೀವು ಇಡೀ ಲಾಲ್ ಫಾರ್ ಶಿಕಾಗೋ ಕಂಪನಿ ಮಾಡಿದ್ದು ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರ ಕೈಯಲ್ಲಿ 1000 ಎಕರೆ ಭೂಮಿಗಳನ್ನು
ಅಕ್ವೈರ್ ಮಾಡ್ಕೊಂಡಿದ್ದು, ನಿವೇದಿತಾ ಅವರ ಮೇಲೆ ಕೊಲೆ ಆರೋಪ ತಂದಿದ್ದು, ರಾಜಾನಂದ ಸ್ವಾಮಿಯವ್ರನ್ನ ಕೊಂದಿದ್ದು, ಇದೆಲ್ಲಕ್ಕೂ ಇದೇ ಮೂಲ. ಇಂಥ ಸಾವಿರ ಕೊಲೆಗಳನ್ನು ಮಾಡಿದ್ದೀರಿ ನೀವು. ಆ ಕೊಲೆಗಳು ಲೆಕ್ಕಕ್ಕೆ ಸಿಗೋದಿಲ್ಲ. ಆ ಕೊಲೆಗಳು ಪೊಲೀಸ್ ಸ್ಟೇಷನ್ಗಳಲ್ಲಿ ಚಾರ್ಜ್ ಶೀಟ್ಗಳಾಗಿ ಬರೋದಿಲ್ಲ. ಆ ಕೊಲೆಗಳು ಪರೋಕ್ಷವಾಗಿ ಆಗಿರ್ತವೆ, ಕಣ್ಣೀರಿನ ಮೂಲಕ ಆಗಿರ್ತವೆ, ಸಂಕಟದ ಮೂಲಕ ಆಗಿರ್ತವೆ, ನೋವಿನ ಮೂಲಕ ಆಗಿರ್ತವೆ. ಆದರೆ ನಿಮಗೆ ಅದು ಜನ 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 ಎಣಿಸೋ ದುಡ್ಡಾಗಿ ಪರಿವರ್ತಿತವಾಗಿರುತ್ತೆ ಭಿಂಗಾವ್ರೆ. ಹಾಗಿರುವಾಗ ನೀವು ನಿವೇದಿತಾ ಅವ್ರನ್ನ ಆರೋಪಿಯಾಗಿ ನಿಲ್ಲಿಸದೆ ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇದೆ? ನಿಮಗೆ ಯಾವುದು ಮುಖ್ಯವೋ ಅದನ್ನು ಮಾಡಿದ್ದೀರಿ. That's all, Ibarra.